ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಸ್ಯಾಟರ್ಡೆ ಮತ್ತು ಸಂಡೇದು ಎರಡು ಮಿಕ್ಸಪ್ ಆಗಿ ವ್ಲಾಗನ್ನು ಹಾಕಿದ್ದೀನಿ. ನಿಮಗೆ ತುಂಬಾ ಇಷ್ಟ ಆಗುತ್ತೆ, ಅದಕ್ಕಾಗಿ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಯಾರನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಲೇಬೇಡಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಇದೊಂದು 3 ಬಾಟಲ್ನ ನಾನು ಆರ್ಡರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ಅದು ಪ್ರೈಸ್ ಬಂದು ಎಷ್ಟು ಅಂತ ಮರ್ತೋಗಿದೆ. ನಾನು ಸ್ಕ್ರೀನ್ ಮೇಲೆ ಅಥವಾ ಸ್ಕ್ರೀನ್ ಮೇಲೇ ಹಾಕಿರ್ತೀನಿ, ನೋಡಿ ಚೆಕ್ ಮಾಡಿ. ತುಂಬಾ ಚೆನ್ನಾಗಿದೆ. ರೇಟು ಎಷ್ಟು ಅಮೌಂಟ್ ಕೊಟ್ಟಿದ್ದೀನಿ ಅದಕ್ಕೆ ವರ್ತ್ ಅಂತ ಅನ್ನಿಸ್ತು. ಇದಕ್ಕಿಂತ ಮುಂಚೆ ಅಮೆಝಾನಲ್ಲಿ ಸೇಮ್ 3 ಬಾಟಲ್ ಆರ್ಡರ್ ಮಾಡಿದ್ದೆ. ಅದು 600 ಸಮಥಿಂಗ್ ಇತ್ತು, 620 ಇತ್ತು. ಅದು ಹೋಲಿಸ್ಕೊಂಡ್ರೆ ಇದು ಚೆನ್ನಾಗಿದೆ ಅನ್ನಿಸ್ತು. ಬಟ್ ಅದು ಕೆಲವೊಂದು ರೀಸನ್ನಿಂದ ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು, ಹಂಗಾಗಿ ನನ್ನ ಕೈಗೆ ಸಿಗಲಿಲ್ಲ. ಇದು ಕೂಡ ದುಡ್ಡಿಗೆ ತಕ್ಕನಾಗೆ ಚೆನ್ನಾಗಿತ್ತು ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಲಿಂಕು ನೋಡೋಣ, ಸಿಕ್ಕಿದ್ರೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಇವಾಗ ನೋಡ್ತಾ ಇದ್ದೀರಾ, ನಾನಿಲ್ಲಿ ಒಂದು ರೆಮಿಡಿನ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ಮಳೆಗಾಲ, ತುಂಬ ಜನಕ್ಕೆ ಹೊರಗಡೆ ಎಲ್ಲ ಕೆಲಸಕ್ಕೆ ಹೋದಾಗ ಕೆಸರುಗುಳ್ಳೆ ಅಂತ ಹೇಳ್ತಾರಲ್ಲ, ಇನ್ಫೆಕ್ಷನ್ ಥರ ಆಗುತ್ತೆ. ಅದಕ್ಕೆ ಒಂದು ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು. ಒಂದೇ ದಿನದಲ್ಲಿ ಎಷ್ಟು ಕಡಿಮೆ ಆಗುತ್ತೆ ಅಂತಂದರೆ ಅದು ತುಂಬಾ ಕಡಿಮೆ ಆಗುತ್ತೆ. ಅದಕ್ಕಾಗಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ದಯವಿಟ್ಟು ಇದನ್ನು ಪೂರ್ತಿಯಾಗಿ ನೋಡಿ. ಯಾರಿಗಾದರೂ ಹಂಗಾಗಿದ್ದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ಒಂದು 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆಗೆ ನಾನು ಒಂದು 4 ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ. ಜೊತೆಗೆ ಬೇವಿನ ಸೊಪ್ಪಿನ ಪುಡಿನ ಹಾಕ್ಕೊಂಡಿದ್ದೀನಿ, ನಮ್ಮ ಮನೇಲಿತ್ತು ಅಂತ. ನೀವು ಬೇಕಂದರೆ ಹಸಿ ಬೇವಿನ ಎಲೆನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು. ಹಾಕಿ ಅದನ್ನು ಫುಲ್ಲು ಗರಿ ಆಗೋ ಥರ ನೀವು ಕುದಿಸ್ಬೇಕಾಗುತ್ತೆ. ನಾನಿಲ್ಲಿ ಪೌಡರ್ ಹಾಕಿರೋದ್ರಿಂದ ಒಂದು ಸ್ವಲ್ಪನೇ ನಾನು ಬಿಸಿ ಮಾಡ್ಕೋತಾ ಇದ್ದೀನಿ, ಸ್ವಲ್ಪ ಥರ ಕುದಿಸ್ಕೋತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಕುದಿ ಬಂದಿದ ತಕ್ಷಣ ಆಫ್ ಮಾಡ್ತಾಯಿದ್ದೀನಿ. ನೀವು ಹಸಿ ಸೊಪ್ಪು ಹಾಕಿದ್ರೆ ಸ್ವಲ್ಪ ಅದು ಗರಿ ಆಗೋ ಥರ ಸ್ವಲ್ಪ ಬಿಸಿ ಮಾಡ್ಕೊಳ್ಳೇಬೇಕಾಗುತ್ತೆ, ಆವಾಗ ಅದರದ್ದೆಲ್ಲ ರಸ ಎಳ್ಕೊಂಡಿರುತ್ತೆ ಅಂತ. ಇಲ್ಲಿ ನೋಡ್ತಾ ಇದ್ದೀರಾ ನನ್ನ ಮಕ್ಕಳು ಹೇಗೆ ಮಾಡ್ತಾಯಿದ್ದಾರೆ ಅಂತ. ಇಲ್ಲಿ ಒರಿಜಿನಲ್ ಸೌಂಡು ಹಾಗೆ ಹಾಕಿದರೆ ನಿಮಗೆ ತುಂಬಾ ಎಂಜಾಯ್ ಮಾಡ್ತಿದ್ರಿ ಅಂತ ಅನಿಸುತ್ತೆ. ಟಿ ವಿ ಸೌಂಡ್ ತುಂಬಾ ಕೇಳಿಸ್ತಾ ಇತ್ತು, ಹಂಗಾಗಿಬಿಟ್ಟು ಮ್ಯೂಟ್ ಮಾಡಿದೆ. ಇದನ್ನು ಮಿಕ್ಸ್ ಮಾಡುವಾಗ ನಮ್ಮಪ್ಪ ವಾವ್ ಅಂತ ಇದ್ದ ಕೂತ್ಕೊಂಡು. ಅದಕ್ಕೆ ನಾನು ಅವನಿಗೆ ತಗೋ ಸ್ವಲ್ಪ ತಿನ್ನು, ಹಂಗಾರೆ ಟೇಸ್ಟ್ ಚೆನ್ನಾಗಿದೆ ವಾವ್ ಅಂದಲ್ಲ ಅಂತ ಅವನಿಗೆ ತಿನ್ಸೋಕೆ ಹೋಗ್ತಾ ಇದ್ದೆ. ಆವಾಗ ಬಾಯಿ ಮುಚ್ಕೊಂಡ ಸ್ವಲ್ಪ ಉಪ್ಪು ಹಾಕ್ಲಾ, ಸಕ್ಕರೆ ಹಾಕ್ಲಾ, ಸಪ್ಪೆ ಆಗುತ್ತಾ ಅಂತ ಹಿಂಗೆ ಹೇಳ್ಕೊಂಡು ಅಮ್ಮ ನಾನು ನಗಾಡ್ತಾ ಇದ್ವಿ. ಅದಾದಮೇಲೆ ಇಲ್ಲಿ ಹಸ್ಬೆಂಡ್ಗೆ ಅದನ್ನು ಅಪ್ಲೈ ಮಾಡೋಣ ಕಾಲಿಗೆ ಅಂತ ಬಂದೆ. ಇನ್ನೂ ಊಟ ಆಗಿರಲಿಲ್ಲ ಅಲ್ವಾ, ಕೈಯೆಲ್ಲ ಕಹಿ ಆಗುತ್ತೆ, ಆಮೇಲೆ ಅಪ್ಲೈ ಮಾಡೋಣ ಅಂದ್ಕೊಂಡು ನಿಂತ್ಕೊಂಡೆ. ಕೈ ಯಾಕೋ ತುಂಬಾ ಕಡಿತಾ ಇತ್ತು, ಅದಕ್ಕೆ ಹಂಗಂದೆ. ನಾನು ಯಾರಾದ್ರೂ ಜಗಳಾಡ್ತೀನಿ ಅನಿಸುತ್ತೆ, ಚೆನ್ನಾಗಿ ಹೊಡಿತೀನಿ ಅನಿಸುತ್ತೆ ಅಂತ ಅಮ್ಮು ಅಲರ್ಟ್ ಆಗಿಬಿಟ್ಲು. ಎದ್ಬಿಟ್ಟು ಹಗ್ ಮಾಡೋಕ್ಕೆ ಬಂದಳು. ಅದಕ್ಕೆ ಅವ್ರ ಅಪ್ಪ ನಗಾಡ್ತಾ ಇದ್ರು, ನಾನೇ ಒದೆ ತಿಂದ್ಬಿಟ್ರೆ ಅಂತೇಳಿ ಅವಳು ಹಗ್ ಮಾಡೋಕ್ಕೆ ಬಂದ್ಲಲ್ಲ ಅಂತ. ಅದನ್ನು ನೋಡಿಕೊಂಡು ಇಲ್ಲಿ ಮಾತಾಡ್ಕೊಂಡು ನಿಂತಿದ್ವಿ. ಆಮೇಲೆ ಇಲ್ಲಿ ಒಂದಿದ್ದನ್ನು ನಮ್ಮ ಮನೆಯವ್ರ ಜೊತೆ ಹೇಳ್ತಾ ಇದ್ದೆ. ಅಪ್ಪುಗೆ ನಿನಗೆ ಒಂದು ಹೊಡಿಲ್ಲ, ಇಲ್ಲಾಂದ್ರೆ ಮನೆಯವರು ಎಲ್ಲರ ಜೊತೆನೂ ಜಗಳಾಡ್ತೀನಿ ಅಂತ ಅವನಿಗೂ ಕೇಳಿಕೊಂಡು ಕೂತಿದ್ದೆ. ಆಮೇಲೆ ಅಷ್ಟು ಜನ ಊಟ ಮಾಡಿದ್ವಿ. ನಮ್ಮ ಅಮ್ಮದು ಇನ್ನೂ ಮುಗ್ದಿಲ್ಲ, ಅಲ್ಲಿ ಊಟ ತಿಂತಾ ಇದ್ದಾಳೆ. ನಮ್ಮದೆಲ್ಲ ಊಟ ಆಯಿತು. ಹಂಗಾಗಿಬಿಟ್ಟು ನಾನು ನನ್ನ ಹಸ್ಬೆಂಡ್ಗೆ ಹಚ್ಕೊಂಡಿದ್ದ ತಕ್ಷಣ ಮಲ್ಗೋಕೆ ಹೋದರೆ ಹಾಸಿಗೆಗೆಲ್ಲ ಹತ್ತುತ್ತೆ ಅಂತ ಬೇಗನೆ ಅದನ್ನು ಹಚ್ಚೋಣ ಅಂಥೇಳಿ ಹಚ್ತಾ ಇದ್ದೀನಿ. ಎಷ್ಟು ಬೇಗನೆ ಅದು ಕಡಿಮೆ ಆಯಿತು ಅಂತಂದರೆ, ಫಸ್ಟಿಗೆ ಏನು ಮಾಡ್ತಾಯಿದ್ದೆ ನಾನು, ಬರೀ ಅರಿಶಿನ ಪುಡಿನ, ಕೊಬ್ಬರಿ ಎಣ್ಣೆಗೆ ಬರೀ ಅರಿಶಿನ ಪುಡಿನ ಹಾಕಿ ಬಿಸಿ ಮಾಡಿ ಹಚ್ತಾ ಇದ್ದೆ. ಅದು ಒಂದು ವಾರ ಟೈಮ್ ತೊಗೊಳ್ಳೋದಂದರೆ ತುಂಬ ನಿಧಾನವಾಗಿ ಕಡಿಮೆ ಆಗೋದು, ಕಡಿಮೆ ಆಗಲ್ಲ ಅಂತಲ್ಲ. ಬಟ್ ಇದು ಮೂರನ್ನು ಮಿಕ್ಸ್ ಮಾಡಿ ಹಚ್ಚಿದ ಮೇಲೆ ಎಷ್ಟು ಬೇಗ ಕಡಿಮೆ ಆಯಿತು ಅಂತಂದರೆ ನಮ್ಮ ಮನೆಯವರು ಅದನ್ನೇ ಹೇಳ್ತಾಯಿದ್ರು. 2 ಡೇಸ್ ಅಷ್ಟೇ ಅಪ್ಲೈ ಮಾಡಿದ್ದು, ಆಮೇಲೆಲ್ಲ ಸ್ವಲ್ಪ ನಾರ್ಮಲಾಗೇ ಇದ್ಬಿಡ್ತು, ಸ್ವಲ್ಪನೂ ಇರಲಿಲ್ಲ. ಮತ್ತು ಮಳೆ ಕೂಡ ಕಡಿಮೆ ಆಗಿರಲಿಲ್ಲ. ನನ್ನದು ಅಪ್ಲೈ ಮಾಡುವಾಗ ಮಳೆನೂ ಜಾಸ್ತಿನೇ ಬರ್ತಾಯಿತ್ತು. 2 ಡೇಸು ಮತ್ತು ಮಳೆಯಲ್ಲಿ ಹೋಗಿದ್ರು, ಆದ್ರೂ ಕಡಿಮೆ ಆಗಿತ್ತು. ಹಂಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅದಾದಮೇಲೆ ಇದು ಭಾನುವಾರದ ಒಂದು ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ನಾನಿಲ್ಲಿ ಸ್ವಲ್ಪ ತೊಗರಿಬೇಳೆ, ಸ್ವಲ್ಪ ಹೆಸರು ಬೇಳೆನ ಹಾಕ್ಕೊಂಡು ಬೇಯೋದಕ್ಕೆ ಇಟ್ಕೋತಾ ಇದ್ದೀನಿ. ಒಂದು 2 ಟೈಮ್ ವಾಶ್ ಮಾಡ್ತೀನಿ, ಯಾಕಂದರೆ ಕಲರು ತುಂಬಾ ಬರುತ್ತೆ. ಅದಕ್ಕೆ ಏನು ಕಲರ್ ಹಾಕಿರ್ತಾರ, ಪೌಡರ್ ಹಾಕಿರ್ತಾರ ಏನೋ ಗೊತ್ತಿಲ್ಲ. ವಾಶ್ ಮಾಡುವಾಗ ತುಂಬಾ ಕಲರ್ ಬರುತ್ತೆ ನೀರು, ಅದು ನೋಡಿದ್ರೇ ಯಪ್ಪ ಅನಿಸುತ್ತೆ. ಹಂಗಾಗ್ಬಿಟ್ಟು ಒಂದು 2 ಟೈಮು ನೀಟಾಗಿ ವಾಶ್ ಮಾಡಿಕೊಂಡೆ ಬೇಯೋದಕ್ಕೆ ಇಡ್ತೀನಿ ನಾನು. ಇವಾಗ ನೋಡ್ತಾ ಇದ್ದೀರಾ, ನಾನು ಒಂದು 2 ಟೈಮ್ ವಾಶ್ ಮಾಡ್ಕೊಂಡಿರೋ ನೀರನ್ನು ಸಪ್ರೇಟಾಗಿ ಒಂದು ಬಾಣಲೆಗೆ ಹಾಕಿ ಎತ್ತಿಟ್ಕೋತೀನಿ. ಅಕ್ಕಿ ತೊಳೆದಿರೋದು ಎಲ್ಲನೂ ಅಡುಗೆ ಆದಮೇಲೆ ಸೊಪ್ಪು ತೊಳೆದಿದ್ದು ಇದೆಲ್ಲನೂ ಮಿಕ್ಸ್ ಮಾಡಿಕೊಂಡು ನೀರನ್ನು ಗಿಡಕ್ಕೆ ಹಾಕ್ತೀನಿ. ಅದು ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ.
ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಬೇಳೆಗೆ ಸ್ವಲ್ಪ ಎಣ್ಣೆ ಒಂದೇ ಒಂದು ಹನಿಯಷ್ಟು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಒಂದು 4 ವಿಷಲ್ನ ಬರ್ಸ್ಕೊಳ್ತೀನಿ. ಆಮೇಲೆ ಇಲ್ಲಿ ಏನೇನು ತೊಗೊಳ್ತಾ ಇದ್ದೀನಿ ಒಗ್ಗರಣೆಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದು ಚಿಕ್ಕದು 2 ಈರುಳ್ಳಿ, ಒಂದು 2 ಟೊಮೊಟೊ, ಸ್ವಲ್ಪ ಕರಿಬೇವು, ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ. ಜೊತೆಗೆ ಅಲ್ಲಿ ಪಾಲಕನ್ನು ನಾನು ಆಲ್ರೆಡಿ ಕ್ಲೀನ್ ಮಾಡಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದಿಷ್ಟನ್ನು ಕಟ್ ಮಾಡ್ಕೊಳ್ಳೋಕ್ಕೆ ಮೊಬೈಲ್ ಚಾರ್ಜ್ ಇರಲಿಲ್ಲ, ಚಾರ್ಜು ಆಗಬೇಕಿತ್ತಲ್ವ, ಹಾಗಾಗಿ ಮೊಬೈಲ್ ಚಾರ್ಜ್ಗೆ ಹಾಕಿದ್ದೆ. ಅದಾದಮೇಲೆ ಕಟ್ಟೆಲ್ಲ ಮಾಡ್ಕೊಂಡ್ಮೇಲೆ ಸ್ವಲ್ಪ ಚಾರ್ಜ್ ಆದಮೇಲೆ ನಾನು ಈ ಕಡೆ ವೀಡಿಯೋನೂ ಮಾಡೋದಕ್ಕೆ ಬೇಕು, ಆ ಕಡೆ ಚಾರ್ಜ್ನೂ ಮಾಡ್ಕೋಬೇಕು. ಒಂದೇ ಮೊಬೈಲ್ ಇದ್ದಾಗ ಹಿಂಗೆ ಪ್ರಾಬ್ಲಮ್ಮು. ಯೂಟ್ಯೂಬರ್ಸು ಅಷ್ಟು ಈಸಿಯಾಗಿ ವೀಡಿಯೋ ಮಾಡಿ ಹಾಕಲ್ಲ, ಏನು ವೀಡಿಯೋ ಮಾಡಿ ಹಾಕ್ತಾರೆ ತಗೋ ಹಿಂಗೆ ಅನಿಸುತ್ತೆ. ಅದು ಎಷ್ಟೆಲ್ಲ ಕಷ್ಟ ಇದೆ ಅಂತ ಮಾಡೋರಿಗಷ್ಟೇ ಗೊತ್ತಿರುತ್ತೆ. ಆ ಕಷ್ಟಕ್ಕೆ ಪ್ರತಿಫಲವಾಗಿ ನೀವು ನೋಡ್ತಿರಲ್ವ, ಖುಷಿಯಾಗಿ ನೋಡ್ತಿರಲ್ವ ಅಂತೇಳಿ ಒಂದೇ ಒಂದು ಕಮೆಂಟ್ ಹಾಕಿದ್ರೆ ಆ ಒಂದು ಕಮೆಂಟಿಂದ ನಮಗೆ ಎಷ್ಟು ಖುಷಿಯಾಗುತ್ತೆ ಅಂತಂದರೆ, ಇಷ್ಟು ಒಂದೊಳ್ಳೆ ಮಾತು ಬಂತಲ್ಲ, ನಾವು ಕಷ್ಟಪಟ್ಟು ಮಾಡಿದ್ದಕ್ಕೂ ಸಾರ್ಥಕ ಆಯಿತು, ಈ ಥರ ಎಲ್ಲನೂ ಅನಿಸುತ್ತೆ. ಹಾಗಾಗಿ ಹೇಳೋದು, ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿದ ಮೇಲೆ ನಿಮ್ಗೆ ಏನು ಇಷ್ಟ ಆಯಿತು ಅಂತ ಒಂದೇ ಒಂದು ಕಮೆಂಟ್ ಹಾಕಿದರೆ ಆಯಿತು, ಒಂದೇ ಒಂದು ಲೈಕ್ ಕೊಟ್ಟರೆ ಆಯಿತು. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನನಗೂ ಜಾಸ್ತಿ ಜನ ಫ್ಯಾಮಿಲಿ ಇದ್ದಾರೆ ಅನ್ನೋದು ನನ್ನ ಮನಸ್ಸಲ್ಲಿರುತ್ತೆ. ಹಾಗಾಗಿ ವೀಡಿಯೋಸ್ನೂ ಮಾಡೋದಕ್ಕೆ ಒಂದು ಖುಷಿ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳೋದು. ನೀವು ಅದು ಎಲ್ಲದಕ್ಕೂ ದುಡ್ಡೇನು ಕೊಡಬೇಕಾಗಿಲ್ಲ ಅಲ್ವಾ, ಹಂಗೂ ನೋಡ್ತೀರಾ ಹಿಂಗೂ ನೋಡ್ತೀರಾ. ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬೇಡಿ. ಈಗ ಒಗ್ಗರಣೆನ ಮಾಡ್ಕೋತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಜೀರಿಗೆ ಮತ್ತು ಸಾಸಿವೆ, ಕರಿಬೇವು, ಈರುಳ್ಳಿನ ಹಾಕಿ ಅದು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಕ್ರಿಸ್ಪಿ ಇರಬಾರ್ದು, ಫ್ರೈ ಆದರೆ ಚೆನ್ನಾಗಿರುತ್ತೆ ಟೇಸ್ಟು. ಯಾಕಂದರೆ ನಾನು ದಾಲ್ನ 2 ಥರ ಮಾಡ್ತೀನಿ, ಇದು ಒಂಥರ, ಇನ್ನೊಂದು ಥರ ಮಾಡ್ತೀನಿ. ಅದು ಯಾವಾಗಾದರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಲಾಸ್ಟು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನ ಅಥವಾ ಹಳೆ ಚಾನಲಲ್ಲಿ ನಾನು ಶೇರ್ ಮಾಡಿದ್ದ ಗೊತ್ತಿಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಶೇರ್ ಮಾಡಿಲ್ಲ ಅಂದರೆ ಇನ್ನೊಂದು ಸಲ ಇನ್ನೊಂದು ಥರ ಮಾಡೋದನ್ನು ಶೇರ್ ಮಾಡ್ತೀನಿ. ಅದಾದಮೇಲೆ ಟೊಮೊಟೊ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಕುದಿಸಿ, ಅದಾದಮೇಲೆ ನಾನು ಇವಾಗ ಪಾಲಕ್ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವ, ವಾಶ್ ಮಾಡಿ ಅದನ್ನು ಹಾಕಿ ಇವಾಗ ಅದು ಕೂಡ ಸಾಫ್ಟ್ ಆಗಬೇಕು. ಕಲರ್ ಸ್ವಲ್ಪ ಚೇಂಜ್ ಆದಂಗೆ, ತುಂಬ ಕಡಿಮೆ ಆದಂಗೆ ಅನಿಸುತ್ತೆ, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಕಡಿಮೆ ಆಗ್ತಾ ಇದೆ ಬರ್ತಾ. ಇವಾಗ ನಾನು ಹಸಿಮೆಣ್ಸಿನ್ಕಾಯಿನೇ ಹಾಕೋದು ಮರ್ತೋಗಿದ್ದೆ, ಫಸ್ಟೇ ಹಾಕಬೇಕಿತ್ತು ಈರುಳ್ಳಿ ಜೊತೆನೇ. ಇವಾಗ ನೋಡಿದೆ, ಆಮೇಲೆ ಹಾಕ್ಕೊಂಡೇ ಇರಲಿ ಅಂತ ಅಂದ್ಬಿಟ್ಟು ಹಂಗೆ ಫುಲ್ಲು ಸ್ಮ್ಯಾಶ್ ಥರ ಆದಮೇಲೆ ಇವಾಗ ನಾನು ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ, 1.5 ಸ್ಪೂನಷ್ಟು ಖಾರದ ಪುಡಿ, 1.5 ಸ್ಪೂನಷ್ಟು ಮಾಮೂಲಿ ಸಾಂಬಾರು ಪೌಡರು, ವೆಜಿಟೇರಿಯನ್ ಎಲ್ಲ ಯೂಸ್ ಮಾಡ್ತೀವಲ್ವ ಅದೇ ಸಾಂಬಾರು ಪೌಡರನ್ನು ನಾನು 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಆ ಥರ ಮಿಕ್ಸ್ ಮಾಡಿಕೊಂಡು, ಆನಂತರ ನಾನು ಬೇಳೆ ಬೇಯಿಸ್ಕೊಂಡಿರೋ ನೀರಿತ್ತಲ್ವ ಅದು ಸ್ವಲ್ಪ ಹಾಕ್ಕೊಂಡು ಕುದಿಯೋಕ್ಕೆ ಬಿಟ್ಟು, ಆನಂತರ ಬೇಳೆನ ಆ ಕಡೆ ಮ್ಯಾಶ್ ಮಾಡಿ ಹಾಕೋಣ ಅಂಥೇಳಿ ಸ್ವಲ್ಪ ಸೌಟಲ್ಲೇ ಹಿಂಗೆ ಅಂದ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಹಂಗಂಗೆ ಹಾಕಿದ್ರೆ ಬೇಳೆ ಥರ ಅನಿಸುತ್ತೆ ಅಂತ. ಇವಾಗ ನಾನು ಅದಷ್ಟನ್ನು ಮಿಕ್ಸ್ ಮಾಡಿ ಹಾಕಿ, ಉಪ್ಪು ಇವಾಗ ಚೆಕ್ ಮಾಡ್ಕೋಬೋದು, ಕಡಿಮೆ ಏನಾದರೂ ಆಗಿದರೆ ನೀವು ಉಪ್ಪು ಹಾಕ್ಕೋಬೋದು. ಲಾಸ್ಟಲ್ಲಿ ಸ್ವಲ್ಪ ನೀರು ಎಷ್ಟು ಬೇಕಷ್ಟನ್ನು ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿದ್ರೆ 1-2 ಕುದಿ ಫೈನಲ್ಲಾಗಿ ಪಾಲಕ್ ದಾಲ್ ರೆಡಿ ಆಗುತ್ತೆ. ನಾನು ಈ ಥರ ಮಾಡ್ತೀನಿ, ಬೇರೆ ಏನು ಯೂಸ್ ಮಾಡೋದಿಲ್ಲ, ಬೆಳ್ಳುಳ್ಳಿನೂ ಹಾಕಿಲ್ಲ, ನೋಡ್ತಾ ಇರ್ಬೋದು. ಇದಿಷ್ಟನ್ನೇ ಹಾಕಿ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಬೆಳ್ಳುಳ್ಳಿನೂ ನೀವು ಬೇಕಂದರೆ ಹಾಕ್ಕೋಬೋದು, ಸಖತ್ ಟೇಸ್ಟಿಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಒಂದು ಕುದಿ ಬರಲೇಬೇಕಿದು. ಲಾಸ್ಟಲ್ಲಿ ಇದು ಕುದಿಸುವಾಗ ಅಮ್ಮನ ಫೋನ್ ಬಂತು, ಹಂಗಾಗ್ಬಿಟ್ಟು ಅಲ್ಲಿಗೆ ಕಟ್ಟಾಗೋಯ್ತು. ಅಮ್ಮನ ಹತ್ರ ಮಾತಾಡೋದು ಅಂತಂದರೆ ಎಲ್ರಿಗೂ ಗೊತ್ತಿರುತ್ತೆ, ತುಂಬ ಟೈಮ್ ಮಾತಾಡ್ತಾರೆ ಅಮ್ಮ ಮಗಳು ಸೇರ್ಕೊಂಡ್ಬಿಟ್ರೆ ಫೋನಲ್ಲಿ. ಹಂಗೆ ಟೈಮ್ ಹೋಯ್ತು, ಅದು ಕುದಿ ಬಂತು, ಅನ್ನಕ್ಕಿಟ್ಟೆ ಎಲ್ಲ ಮುಗಿಸ್ಕೊಂಡ್ರು ಅಮ್ಮ ಫೋನ್ ಇರಲಿಲ್ಲ, ಹಂಗಾಗಿ ಇದೆಲ್ಲ ಸ್ಕಿಪ್ ಆಯಿತು ಅಂತ ಹೇಳ್ಬೋದು. ಅದಾದಮೇಲೆ ಅವತ್ತೇ ಸಂಡೇ ಇದನ್ನು ಹೇರ್ ಕಟ್ ಮಾಡಿಸೋಣ ಅಂದರೆ ನಿನ್ನೆನೆ ಹೇರ್ ಕಟ್ ಮಾಡಿಸೋಣ ಅಂತ ಹೋಗಿದ್ವಿ. ನಾನು ಕೂಡ ಸ್ಟೆಪ್ ಕಟ್ ಮಾಡಿಸ್ದೆ. ನಾನು ಬೇರೆ ಪ್ಲ್ಯಾನ್ ಇತ್ತು, ಲೇಯರ್ ಕಟ್ ಮಾಡಿಸ್ಬೇಕು ಅಂತಿತ್ತು. ತೆಳು ಇದೆಯಲ್ಲ ನನ್ನ ಕೂದಲು, ಹಂಗಾಗಿಬಿಟ್ಟು ಸ್ಟೆಪ್ ಮಾಡಿ ಸ್ವಲ್ಪನಾರ ದಪ್ಪ ಥರ ಕಾಣಿಸುತ್ತೆ ಅಂತ ಹೇಳಿದ್ರು, ಹಂಗಾಗಿ ಸ್ಟೆಪ್ ಕಟ್ ಮಾಡಿಸ್ದೆ. ನನ್ನ ಮಗಳು ವೀಡಿಯೋ ಮಾಡ್ತಾಯಿದ್ಲು, ಅವ್ರ ಹತ್ರ ಕೇಳಿದ್ವಿ ವೀಡಿಯೋ ಮಾಡ್ಕೊಳ್ಳ ಅಂತ. ಮಾಡ್ಕೊಳ್ಳಿ, ಬಟ್ ಫುಲ್ ಲೆಂತ್ ಆಗುತ್ತೆ, ಇರಪ್ಪ ನಾನು ಹೇಳ್ತೀನಿ ಅವಾಗ ಮಾಡು ಅಂತ ಹೇಳ್ತಾಯಿದ್ರು ಅವರು. ಆಮೇಲೆ ಅವರೇ ಹೇಳಿದ್ರು ವೀಡಿಯೋ ಮಾಡ್ಕೊ ಅಂತ. ಆಮೇಲೆ ಅವಳು ಮಾಡ್ಕೋತಾ ಇದ್ಲು.
ಫುಲ್ಲು ಹೇರ್ ಕಟ್ ಮಾಡಿಸ್ಕೊಂಡೆ ನೋಡೋಣ ಅಂಥೇಳಿ. ತುಂಬ ಅಂದರೆ ತುಂಬ ತೆಳುವಾಗಿತ್ತು, ಒಟ್ಟಾಗಿದೆ ತಲೆಯಲ್ಲಿ. ಅದಕ್ಕೊಂದು ಟಿಪ್ಸ್ ಕೂಡ ಹೇಳಿದ್ದಾರೆ. ಅದೇನಾದರೂ ಕಡಿಮೆ ಆಯಿತು ಅಂದರೆ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಮತ್ತು ಏರ್ ಫಾಲ್ ತುಂಬಾ ಆಗ್ತಾಯಿದೆ. ಒಟ್ಟು ಕಡಿಮೆ ಆದ್ರೇ ಅಲ್ವಾ ಏರ್ ಫಾಲ್ ಕಡಿಮೆ ಆಗೋದು. ಹಾಗಾಗಿ ಒಟ್ಟು ಕಡಿಮೆ ಮಾಡ್ಕೊಳ್ಳೋಣ ಫಸ್ಟು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಆಗುತ್ತೆ. ನಾನು ಚೆನ್ನಾಗಾಯಿತು ಅಂತಂದರೆ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಅದಾದಮೇಲೆ ಏರ್ ಕಟ್ಟೆಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಐಬ್ರೋ ಮಾಡಿಸ್ಕೋಬೇಕಿತ್ತು ಸ್ವಲ್ಪ. ಹಾಗಾಗಿ ಐಬ್ರೋನು ಮಾಡಿಸ್ಕೊಂಡು ಮನೆಗೆ ಬಂದ್ವಿ ನಾನು. ಬಂದಿದ್ದ ತಕ್ಷಣ ಮತ್ತೆ ಅನ್ನೋಕ್ಕೆಲ್ಲ ಇಟ್ಕೊಂಡು ಊಟ ಎಲ್ಲ ಮಾಡಿ ಮಲಗಿದ್ವಿ. ಮತ್ತು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ಹೇಗಿತ್ತು ಏನು ಎತ್ತ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಏನು ಇಷ್ಟ ಆಯಿತು, ರೆಮಿಡಿ, ಸಾಂಬಾರ್ ರೆಸಿಪಿ ಅಥವಾ ಏನು ಇಷ್ಟ ಆಯಿತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ. ಮಿಸ್ ಮಾಡ್ದಲೇ ನನಗೂ ಕೂಡ ಇಷ್ಟ ಆಗುತ್ತೆ ನೋಡೋದಕ್ಕೆ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದ್ರ ಮೂಲಕ ನನಗೆ ಹೆಚ್ಚೆಚ್ಚು ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್. ಬಾಯ್ ಬಾಯ್.